ಒಂದಷ್ಟು ಹಾಟ್ ಸ್ಪಾಟ್ಗಳಿದೆ. ಹಾಟ್ ಸ್ಪಾಟ್ಗಳಂದರೆ ಸೂಕ್ಷ್ಮ ಪ್ರದೇಶಗಳು, ಪ್ರಮುಖ ಪ್ರದೇಶಗಳು. ಆ ಜಾಗದಲ್ಲಿ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. ರಾತ್ರಿ 8 ಗಂಟೆ ಬಳಿಕ MG ರೋಡ್ನಲ್ಲಿ ಸಂಚಾರ ಮಾಡೋರು ಪ್ಲಾನ್ ಮಾಡ್ಕೊಂಡಿದ್ರೆ ಅದು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ ಈ ಭಾಗದಲ್ಲಿ ಖಾಕಿ ಸರ್ಪಗಾವಲಿರುತ್ತೆ. ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸರಿಂದ ಈಗ ಭದ್ರತೆಯನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಹೇಗೆಲ್ಲ ಭದ್ರತೆಗಳಾಗಿ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಚೆಕಿಂಗ್ ಮಾಡಲಾಗ್ತಾ ಇದೆ. ಹೊಸ ವರ್ಷಾಚರಣೆ ಹಾಟ್ ಸ್ಪಾಟ್ಗಳಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರತಿಯೊಂದು ಸ್ಥಳಕ್ಕೂ ಕೂಡ ತೆರಳಿ ಅಲ್ಲಿ ಹೇಗೆಲ್ಲ ನಿಯೋಜನೆ ಮಾಡಿಕೊಂಡಿದ್ದಾರೆ, ಬ್ಯಾರಿಕೇಡ್ಗಳ ಅಳವಡಿಕೆ ಹೇಗಿದೆ, ಏನೆಲ್ಲ ವ್ಯವಸ್ಥೆಗಳಾಗಿದೆ, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಚರ್ಚ್ ಸ್ಟ್ರೀಟ್ ಹಾಗೂ MG ರೋಡ್ ನೋಡಿ, ಬ್ರಿಗೇಡ್ ರೋಡ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬ್ರಿಗೇಡ್ ರೋಡಲ್ಲಿ ಇನ್ನೇನು 2 ಗಂಟೆ ಅಷ್ಟೇ, ಅಲ್ಲಿ ಒಂದು ಕಾರನ್ನು ನಿಲ್ಲೋದಕ್ಕೆ ಬಿಡೋದಿಲ್ಲ. ಎಲ್ಲ ವೆಹಿಕಲ್ಗಳನ್ನು ಕ್ಲಿಯರ್ ಮಾಡ್ತಾರೆ. ಆ ರಸ್ತೆಯಲ್ಲಿ ಎಲ್ಲರೂ ಜಮಾಯಿಸ್ತಾರೆ. ಅಲ್ಲಿ ಹೊಸ ವರ್ಷವನ್ನು ವಿಭಿನ್ನವಾಗಿ ವೆಲ್ಕಮ್ ಮಾಡಿಕೊಳ್ಳಲಾಗುತ್ತೆ. ಇನ್ನು MG ರೋಡ್, ಈ ಕಸ್ತೂರ್ಬಾ ರಸ್ತೆಯಿಂದ ಟುವಾರ್ಡ್ಸ್ MG ರೋಡ್ಗೆ ಹೋಗಿ ಅಲ್ಲಿಂದ ಟ್ರಿನಿಟಿ ಸರ್ಕಲ್ ಕಡೆ ಹಾದು ಹೋಗುವಂಥವ್ರು 8 ಗಂಟೆಯ ಒಳಗಾಗಿ ನೀವು ಹೋಗ್ಬೋದು. ಆ ಬಳಿಕ ಆ ರಸ್ತೆಯನ್ನು ಕಂಪ್ಲೀಟಾಗಿ ಸಂಚಾರವನ್ನು ಮಾಡೋದಕ್ಕೆ ಬಿಡೋದಿಲ್ಲ, ಕಂಪ್ಲೀಟ್ ಕ್ಲೋಸ್ ಮಾಡ್ತಾರೆ. ಒಂದು MG ರೋಡ್ನ ದೃಶ್ಯಾವಳಿ, ಮತ್ತೊಂದು ಕಡೆ ಬ್ರಿಗೇಡ್ ರೋಡ್ನ ದೃಶ್ಯಾವಳಿ. ಆ ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ ಆ ಎರಡೂ ಮಾರ್ಗದಲ್ಲಿ ನೋಡಿ ಜನ ಯಾವ ರೀತಿಯಾಗಿ ಜಮಾಯಿಸ್ತಾ ಇದ್ದಾರೆ ಅಂತೇಳಿ. ಒಂದಷ್ಟು ಜನ ರಾತ್ರಿಯಲ್ಲಿ ಇರೋದಕ್ಕಾಗೋದಿಲ್ಲ, ಕ್ರೌಡ್ ಇರುತ್ತೆ ಅಂತೇಳಿ ಈಗಲೇ ಬಂದು ಒಂದಷ್ಟು ಸುತ್ತಾಡಿ ಸೆಲ್ಫಿಗಳನ್ನು ತಗೊಂಡು ಅಲ್ಲಿಂದ ತೆರಳ್ತಾ ಇದ್ದಾರೆ. MG ರೋಡ್ನಿಂದ ನಮ್ಮ ಪ್ರತಿನಿಧಿ ವೀರೇಶ್ ಹಾಗೂ ಬ್ರಿಗೇಡ್ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ ಕಡೆಯಿಂದ ನಮ್ಮ ಪ್ರತಿನಿಧಿ ನಾಗರಾಜ್ ಇಬ್ಬರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ಹತ್ರ ಹೋಗ್ತೀನಿ. ವೀರೇಶ್, ಹೇಗೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ನಾಗೇಂದ್ರ ಬಾಬು, ಹೊಸ ವರ್ಷವನ್ನು ಬರಮಾಡಿಕೊಡಲು ಇದೀಗ ಸಿಲಿಕಾನ್ ಸಿಟಿ ಜನ ತುದಿಗಾದಲ್ಲಿ ನಿಂತಿದ್ದಾರೆ. ನೋಡ್ತಿರ್ಬೋದು, ನಾವು ಪ್ರೆಸೆಂಟ್ ಈಗ MG ರೋಡ್ ಮತ್ತು ಬ್ರಿಗೇಡ್ ರೋಡ್ ರಸ್ತೆಯಲ್ಲಿ ಇದ್ದೀನಿ. ಈ ಒಂದು ಆ ರಸ್ತೆಯಲ್ಲಿ ಸಹ ಏನು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಈಗ ಸಂಭ್ರಮ ಜೋರಾಗಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಸಹ ಸೂಕ್ತ ಭದ್ರತೆ ಕೈಗೊಂಡಿದ್ದಾರೆ. ಎಕ್ಸಿಟ್ ಮತ್ತು ಎಂಟ್ರಿ ಗೇಟ್ ಮಾಡಿ ಬ್ಯಾರಿಕೇಡ್ ಅಳವಡಿಕೆ ಮಾಡಿದ್ದಾರೆ. ಸಾಕಷ್ಟು ಜನ ಬರುವ ನಿರೀಕ್ಷೆ ಇದೆ. ಯಾಕಂದರೆ ಕಳೆದ ಬಾರಿ ತುಂಬ ಜನ ಬಂದರು, ಸೆಲೆಬ್ರೇಷನ್ ಜೋರಾಗಿತ್ತು, ಬಟ್ ಯಾವುದೇ ಅಹಿತಕರ ಘಟನೆ ಆಗಲಿಲ್ಲ. ಈ ಬಾರಿ ಸಹ ಯಾವುದೇ ರೀತಿಯ ತೊಂದರೆ ಆಗದಂತೆ ಪೊಲೀಸ್ ನಿಯೋಜನೆ ಆಯಿತು. ಒಟ್ಟು ಈ ಒಂದು ಭಾಗದಲ್ಲಿ 4,000ಕ್ಕೆ ಹೆಚ್ಚು ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ನೋಡ್ತಿರ್ಬೋದು, ಈಗ ಚರ್ಚ್ ರಸ್ತೆ ಸಹ ಕ್ಲೋಸ್ ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹೀಗಾಗಿ ಸಮಸ್ಯೆ ಆಗದಂತೆ ಈ ಒಂದು ರಸ್ತೆ ಕ್ಲೋಸ್ ಮಾಡಿದ್ದಾರೆ. ಮತ್ತು CCTV ಅಳವಡಿಕೆ ಆಯಿತು. ಮತ್ತೊಂದು ಕಡೆ ಲೈಟಿಂಗ್ ವ್ಯವಸ್ಥೆ ಆಯಿತು. ಯಾಕಂದರೆ ಭದ್ರತೆ ದೃಷ್ಟಿಯಿಂದ CCTV ಮತ್ತು ಲೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಜ್ಜೆಗೂ ಲೈಟಿಂಗ್ ವ್ಯವಸ್ಥೆ ಮತ್ತು CCTV ವ್ಯವಸ್ಥೆ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಂದು ಅಹಿತಕರ ಘಟನೆ ಆಗದಂತೆ ಈಗ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಇನ್ನು ಕೆಲವೇ ಗಂಟೆಗಳ ಬಾಕಿ ಇದೆ. 2023 ಬಾಯ್ ಹೇಳಿ 2024 ಬರಮಾಡಿಕೊಡಲು. ಹೀಗಾಗಿ ಸಿಲಿಕಾನ್ ಸಿಟಿ ಜನ ಈಗ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ MG ರೋಡ್ ಮೆಟ್ರೋ ಸ್ಟೇಷನ್ ಇಲ್ಲಿ ನಿಲ್ದಾಣ ಇರೋದಿಲ್ಲ. ಯಾಕಂದರೆ ಕಬ್ಬನ್ ಪಾರ್ಕ್ ಮತ್ತೊಂದು ಕಡೆ ಟ್ರಿನಿಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಭದ್ರತೆ ದೃಷ್ಟಿಯಿಂದ ರಾತ್ರಿ 12 ಗಂಟೆ ಆದಮೇಲೆ ಸಾಕಷ್ಟು ಜನ ಮೆಟ್ರೋಗೆ ಹೋಗ್ತಾರೆ. ಅಲ್ಲಿ ನೂಕು ಜಾಸ್ತಿ ಆಗುತ್ತೆ. ಯಾಕಂದರೆ ಕಳೆದ ಬಾರಿ ಇದೇ ಪ್ರಾಬ್ಲಮ್ ಆಗಿತ್ತು. ಹೀಗಾಗಿ ಪೊಲೀಸ್ ಇಲಾಖೆ ಈ ಮೆಟ್ರೋ ಸ್ಟೇಷನ್ ಅಂದರೆ MG ರೋಡ್ ಮೆಟ್ರೋ ಸ್ಟೇಷನ್ ಬಂದಿರುತ್ತೆ. ಇಲ್ಲಿ ಯಾವುದೇ ರೀತಿಯ ನಿಲ್ದಾಣ ಇರಲ್ಲ. ಹೀಗಾಗಿ ಎಲ್ಲ ರೀತಿಯ ಭದ್ರತೆ ಕೈಗೊಂಡಿದ್ದಾರೆ ಮತ್ತು ಜನ ಸಾಕಷ್ಟು ಜನ ಈಗ ಬರ್ತಿದ್ದಾರೆ, ಬರುವ ನಿರೀಕ್ಷೆ ಇದೆ. ಹೀಗಾಗಿ ಸೂಕ್ತವಾಗಿ ಭದ್ರತೆ ಪೊಲೀಸ್ ಇಲಾಖೆ ಕೈಗೊಂಡಿದ್ದಾರೆ. ನಾಗೇಂದ್ರ ಬಾಬು. ಓಕೆ ವೀರೇಶ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ನಾಗರಾಜ್, ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ, ಅದು ಹಾಟ್ ಸ್ಪಾಟ್. ಹೇಗೆಲ್ಲ ಸೆಕ್ಯೂರಿಟಿ ಸಿಸ್ಟಮನ್ನು ಇವತ್ತು ಟೈಟ್ ಮಾಡಲಾಗಿದೆ, ಮಾಹಿತಿ ಕೊಡ್ಬೋದಾ ನಾಗರಾಜ್? ಖಂಡಿತ ನಾಗೇಂದ್ರ, ಏನು ಈಗಾಗಲೇ
ಬ್ರಿಗೇಡ್ ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ನಲ್ಲಿ ಏನು ಹೊಸ ವರ್ಷವನ್ನು ಆಚರಿಸುವ ಆ ಒಂದು ಸಂಭ್ರಮ ಈಗ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಿಕ್ಕೆ ಸಿಲಿಕಾನ್ ಸಿಟಿಯ ಜನರು ಸಿದ್ಧ ಆಗಿರ್ತಕ್ಕಂಥದ್ದು. ನಾವೀಗ ಚರ್ಚ್ ಸ್ಟ್ರೀಟ್ ಮತ್ತು ಬ್ರಿಗೇಡ್ ರೋಡ್ ಈ ಎರಡರ ನಡುವೆ ಇರ್ತಕ್ಕಂಥದ್ದು. ಇಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಏನು ಸಂಜೆ ಈಗ 5:05 ಆಗಿದೆ. ಇಷ್ಟೊತ್ತಿಗೆ ಸಾಕಷ್ಟು ಪ್ರಮಾಣದಲ್ಲಿ ಚರ್ಚ್ ಸ್ಟ್ರೀಟ್ ಮತ್ತು ಬ್ರಿಗೇಡ್ ರಸ್ತೆಗೆ ಸಾಕಷ್ಟು ಜನರು ಬರ್ತಾ ಇರ್ತಕ್ಕಂಥದ್ದು ಹೊಸ ವರ್ಷ ಸಂಭ್ರಮಾಚರಣೆಗೆ. ಈ ನಿಟ್ಟಿನಲ್ಲಿ ಪೊಲೀಸರು ಇಲ್ಲಿ ಪ್ರಮುಖವಾಗಿ ಪ್ರತಿ ವರ್ಷ ಉದ್ಭವ ಆಗುವಂಥ ಒಂದು ಸಮಸ್ಯೆ ಏನಂತಂದರೆ ಮಹಿಳೆಯರ ಒಂದು ಸುರಕ್ಷತೆ. ಈ ಬಗ್ಗೆ 2016ರಲ್ಲಿ ಆಗಿದ್ದಂಥ ಅವಘಡಗಳು. ಈ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಈ ಭಾಗದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಕೇವಲ ಚರ್ಚ್ ಸ್ಟ್ರೀಟ್, MG ರಸ್ತೆ, ಬ್ರಿಗೇಡ್ ರಸ್ತೆಗಾಗಿ 3000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಸಾಕಷ್ಟು ಮಹಿಳಾ ಪೊಲೀಸರನ್ನು ನಿಯೋಜನೆ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ, ಒಂದಷ್ಟು ಕಡೆ ವುಮೆನ್ ಸೇಫ್ಟಿ ಐಲ್ಯಾಂಡ್ಗಳನ್ನು ತೆರೆದಿದ್ದಾರೆ. ಯಾವುದೇ ರೀತಿಯ ಒಂದು ತುರ್ತು ಸೇವೆಗಳಿಗೆ ಅಂದರೆ ಏನೇ ತೊಂದರೆ ಆದರೂ ಅಲ್ಲಿ ಹೋಗಿ ನಿಂತ್ಕೋಬೋದು, ಅಲ್ಲಿ ಮಾಹಿತಿಯನ್ನು ಪೊಲೀಸರಿಗೆ ನೀಡ್ಬೋದು. ಜೊತೆಗೆ ಮೊಬೈಲ್ ಸೆಂಟರ್ಗಳನ್ನು ತೆಗೆದಿದ್ದಾರೆ. ಇಲ್ಲಿ ಹೋಗಿ ಯಾವುದೇ ಕಳ್ಳತನ ಆಗಿರೋ ವಸ್ತುಗಳ ಬಗ್ಗೆ ಅಥವಾ ಯಾರಾದರೂ ತಪ್ಪಿಸ್ಕೊಂಡಿದ್ರೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ಬೋದು. ಒಟ್ಟಾರೆಯಾಗಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳಿಗೆ ಸಾಕ್ಷಿ ಆಗದಂತೆ 2024 ಸ್ವಾಗತಿಸಲಿಕ್ಕೆ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆ ಹಾಗೇನೆ ಚರ್ಚ್ ಸ್ಟ್ರೀಟ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿರ್ತಕ್ಕಂಥದ್ದು. ಇನ್ನುಳಿದಂತೆ ಏನು ಈ ಭಾಗದಲ್ಲಿ ಪಬ್ಗಳು ಮತ್ತು ರೆಸ್ಟೋರೆಂಟ್ಗಳು ಜಾಸ್ತಿ ಇದ್ದಾವೆ, ಅಲ್ಲಿಯ ಮಾಲೀಕರಿಗೂ ಸಹ ಸ್ಪಷ್ಟವಾದಂಥ ಒಂದು ನಿರ್ದೇಶನವನ್ನು ಪೊಲೀಸ್ ಇಲಾಖೆ ನೀಡಿರ್ತಕ್ಕಂಥದ್ದು. ಬರುವಂಥ ಪ್ರತಿಯೊಬ್ಬರ ಹೆಸರು ಮತ್ತು ಅವರ ಐಡೆಂಟಿಟಿಯನ್ನು ನೋಂದಣಿ ಮಾಡಬೇಕು. ಜೊತೆಗೆ ಅವರ ಸೇಫ್ಟಿಗಳ ಬಗ್ಗೆ ಗಮನವನ್ನು ಅಲ್ಲಿಯ ಒಂದು ಪ್ರೈವೇಟ್ ಭದ್ರತಾ ಸಿಬ್ಬಂದಿಗಳನ್ನು ಬಳಸಿಕೊಂಡು ನಿರ್ವಹಿಸಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 2024 ಸ್ವಾಗತಿಸಲಿಕ್ಕೆ MG ರಸ್ತೆ, ಚರ್ಚ್ ಸ್ಟ್ರೀಟ್ ಜೊತೆಗೆ ರಾಜಧಾನಿ ಪೊಲೀಸರು ಸರ್ವ ರೀತಿಯಲ್ಲಿ ಸಿದ್ಧ ಆಗಿರ್ತಕ್ಕಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ಹಾಗೂ ಥ್ಯಾಂಕ್ ಯು ವೀರೇಶ್. ನಿಮ್ಮೆಲ್ಲ ಮಾಹಿತಿಗಾಗಿ ನೀವು ಅಲ್ಲಿಂದ ಒಂದಷ್ಟು ವರದಿಗಳನ್ನು ಕೊಡ್ತಾ ಇದ್ದೀರಿ. ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ಮುಂದಿನ ಹಂತದಲ್ಲಿ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ರಾತ್ರಿ ನೋಡಿ ಈಗಿನಿಂದ ಹೆಚ್ಚಾಗ್ತಾ ಹೋಗುತ್ತೆ ಕ್ರೌಡಲ್ಲಿ. MG ರೋಡ್ನಲ್ಲಿ ಹಾಗೂ ಬ್ರಿಗೇಡ್ ರೋಡ್ನಲ್ಲಿ, ಚರ್ಚ್ ಸ್ಟ್ರೀಟ್ನಲ್ಲಿ 8 ಗಂಟೆಯ ಬಳಿಕ ಕಾಲಿಡೋದಕ್ಕೂ ಕೂಡ ಸಾಧ್ಯವಾಗುತ್ತಿಲ್ಲ. ಯಾರು ಆ ಟೈಮಲ್ಲಿ ಹೋಗ್ತಾರೆ, ಹೆಚ್ಚು ಕ್ರೌಡ್ ಇರುತ್ತೆ ಅಂತ ಹೇಳಿ ಈಗಿನಿಂದಲೇ ಜನ ಅಲ್ಲಿಗೆ ಹೋಗಿ ಸೆಲ್ಫಿಗಳನ್ನು ತಗೊಂಡು ಸಂಭ್ರಮಾಚರಣೆಯನ್ನು ಮಾಡಿ ಬರ್ತಿದ್ದಾರೆ. ಸೊ ಈಗ ಕಳೆಗಟ್ತಾ ಇದೆ ಸಂಭ್ರಮ. ಕಾಲೇಜಿನ ಹುಡುಗಿಯರು ಟ್ರೆಡಿಷನಲ್ ಲುಕ್ನಲ್ಲಿ ಬಂದಿದ್ದಾರೆ. ಕಲರ್ ಸ್ಯಾರಿ ಉಟ್ಕೊಂಡು ಬಂದು ಬಿಂದಾಸ್ ಆಗಿ ಎಂಜಾಯ್ ಮಾಡ್ಕೊಂಡು ಹೋಗಿದ್ದಾರೆ. ರಾತ್ರಿ ಬಂದರೆ ಸುಖ ಸುಮ್ಮನೆ ಕ್ವಾಟ್ಲೆ ಅಂತೇಳಿ ಈಗ ಬಂದಿದ್ದಾರೆ. MG ರೋಡ್ನಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆ ಜೋರಾಗಿದೆ. ಈಗಲಿಂದಲೇ ಸಂಭ್ರಮಾಚರಣೆ ಎದ್ದು ಕಾಣ್ತಿದೆ. ಸಾಕಷ್ಟು ಜನ MG ರೋಡ್ ಹತ್ರ ಬರ್ತಾ ಇದ್ದಾರೆ. ನಮ್ಮ ಜೊತೆ ಈಗ ಸಾರ್ವಜನಿಕರು ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಸೆಲೆಬ್ರೇಷನ್ ಯಾವ ರೀತಿ ಇದೆ MG ರೋಡಲ್ಲಿ? ನೀವು ಸಹ ಬಂದಿದ್ದೀರಾ? MG ರೋಡಲ್ಲಿ ಆ್ಯಸ್ ಯೂಶ್ವಲ್ ಯಾವಾಗಲೂ ತುಂಬ ಕ್ರೌಡೆಡ್ ಇರುತ್ತೆ. ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಪಾರ್ಟೀಸ್ಗೆ ಹೋಗ್ತಾ ಇರ್ತಾರೆ. ಈ ಸಲ ಸ್ವಲ್ಪ ಬೇರೆ ಮಾಡೋಣ ಅಂತ ನಾವು ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡು ಒಳ್ಳೆ ಫೋಟೋಶೂಟ್ಸ್ ಎಲ್ಲ ಮಾಡಿ ಕಾಫಿ, ಟೀ, ಫಿಲ್ಟರ್ ಕಾಫಿ ಆ ಥರ ಎಲ್ಲ ಹಾಕೊಂಡು ಒಂದು ರೌಂಡ್ ಸರಿಯಾಗಿ ಬೆಂಗಳೂರನ್ನ ಮಾಡೋಣ ಅಂತ ಆಚೆ ಬಂದಿದ್ದೀವಿ ಇವತ್ತು. ಸೊ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ಹಬ್ಬದ ಶುಭಾಶಯಗಳು. ಮೇಡಮ್, ಯಾವ ರೀತಿ ಮನೆಯಲ್ಲಿ ಸೆಲೆಬ್ರೇಷನ್ ಜೋರಾಗಿದೆ? ಮತ್ತು ನೀವು ಬಂದಿದ್ದೀರಾ MG ರೋಡ್, ನೋಡ್ತಿರ್ಬೋದು ಕ್ರೌಡ್ ಯಾವ ರೀತಿ ಇದೆ ಅಂತ. ತುಂಬ ಕ್ರೌಡ್ ಇರುತ್ತೆ. ಮನೇಲಿ ಎಲ್ಲ ಜೊತೆಗೆ ಇದ್ದು ಚೆನ್ನಾಗಿ ಜೊತೆಗೆ ಊಟ ಮಾಡಿ, ಕೇಕ್ ಕಟ್ ಮಾಡಿ, ಲ್ಯಾಂಟರ್ನ್ ಎಲ್ಲ ಹಚ್ತೀವಿ. ಇಲ್ಲಿ ಜಾಸ್ತಿ ಜನ ಯೂಶ್ವಲಿ ಇಲ್ಲಿ ಪಬ್ ಈ ಥರ ಇರೋದ್ರಿಂದ ಜಾಸ್ತಿ ಆಚೆನೇ ಇರ್ತಾರೆ. ಬಟ್ ರಾತ್ರಿ ತುಂಬ ಡೇಂಜರಸ್ ಇರುತ್ತೆ. ಸೊ ಎಲ್ಲ ಜಾಸ್ತಿ ಆಚೆ ಬರ್ದೇ ಇದ್ರೇ ವಾಸಿ. ಟಿವಿಯಿಂದ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಜೊತೆಗೆ ನಾವು ಇವಾಗ ಮನೆಗೆ ಹೋಗ್ತೀವಿ. ಸೊ ಮನೆಯಲ್ಲೇ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಮೇಡಮ್ ಹೇಳಿ, ಹೇಗಿದೆ ಸೆಲೆಬ್ರೇಷನ್ ಹೊಸ ವರ್ಷ? ಕನ್ನಡ ಗೊತ್ತಿಲ್ಲ. What did you ask me? ಹೇಗಿದೆ ವರ್ಷ ಸೆಲೆಬ್ರೇಷನ್ ಅಂತ? How am I celebrating? We're just, following our Kannada local guide. She's our local guide, so wherever she's taking us, have a nice meal, very homely, not going out anywhere, just very casual, welcoming the new year in peace, basically. We go home, ಜೊತೆಗೆ ಊಟ ಎಲ್ಲ ಅಡುಗೆ ಮಾಡಿರ್ತಾರೆ. ನನ್ನ ಫ್ರೆಂಡ್ಸ್ ಇರಲ್ಲ, ಪೇರೆಂಟ್ಸ್ ಆಚೆ ಹೋಗಿದ್ದಾರೆ. ಸೊ ಮನೆಯಲ್ಲೇ ಹೋಗಿ ಊಟ ಎಲ್ಲ ಮಾಡ್ಕೊಂಡು. ಏನು ಸ್ಪೆಷಲ್ ಊಟ ಮನೆಯಲ್ಲಿ? ಏನು ಮಾಡೋದಿನ ಯೋಚಿಸಿಲ್ಲ. ಬೆಳಗ್ಗೆ ಅವ್ರು ದಾಲ್ ಮಖನಿ ಮಾಡಿದ್ರು, ರಾತ್ರಿಗೆ ಏನೋ ಸಾರು ಅನ್ನ ಮಾಡೋಣ ಪಲ್ಯ ಜೊತೆ ಅಂದ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ. ಹೇಗಿದೆ ಕ್ರೌಡ್ MG ರೋಡ್? ಯಾವಾಗಲೂ ಇದು ಹಿಂಗೆ ಇರುತ್ತೆ. MG ರೋಡಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಗ್ತಾನೆ ಇರ್ತಾರೆ ಒಂದೆರಡು ದಿವಸ. ಆದರೆ ಸ್ಪೆಷಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ತುಂಬಾ ಜಾಸ್ತಿ ಕ್ರೌಡ್ ಇರುತ್ತೆ. ಬಟ್ ಇಟ್ಸ್ ನೈಸ್, ಎಲ್ಲರೂ ದೇ ಆರ್ ಟ್ರೈಂಗ್ ಟು ಎಂಜಾಯ್ ಆ್ಯಂಡ್ ಲೈಕ್ ನೆಕ್ಸ್ಟ್ ಏನು ಪ್ಲಾನ್ ಇದೆ ಜನವರಿಯಿಂದ? ಏನು ಪ್ಲಾನ್ ಇದೆ?
ನ್ಯೂ ಇಯರ್ ರೆಸೊಲ್ಯೂಷನ್ ಎನಿವೇ ಒಂದು ಕೆಲಸ ಮಾಡಲ್ಲ, ಬಟ್ ಟ್ರೈ ಮಾಡೋದು ಆದಷ್ಟು ಹೊಸ ವರ್ಷಕ್ಕೆ ಏನಾದ್ರು ಒಳ್ಳೆ ರೆಸೊಲ್ಯೂಷನ್ಸ್ ಇಟ್ಕೊಂಡು ಕರಿಯರ್ ಬಗ್ಗೆ ನೋಡಿ, ಇನ್ನು ಒಂದು ಸ್ವಲ್ಪ ಹೊಸ ಫ್ರೆಂಡ್ಸ್ ಜಾಸ್ತಿ ಮಾಡಿಕೊಂಡು ನಮ್ಮ ಬೆಂಗಳೂರು ಹೇಗಿದೆ ಅಂತ ಎಲ್ಲರಿಗೂ ತೋರಿಸ್ಕೊಂಡು. ಕೆಲವರು ಮಾತಾಡಿಸಿದ್ರೆ ಇನ್ನೂ ನಾವು ಮದುವೆ ಆಗಿಲ್ಲ, ಮದುವೆ ಆಗ್ಬೇಕಂತ ಹೇಳ್ತಿದ್ದಾರೆ. ಇಲ್ಲ, ನಾವಿನ್ನೂ ಮದುವೆ ಆಗಿಲ್ಲ, ನಾವಿನ್ನೂ ಓದ್ತಾ ಇದ್ದೀವಿ. ಸೊ ಅದ್ರದ್ದು ಏನು ಪ್ಲ್ಯಾನ್ಸ್ ಇಲ್ಲ. ಸರಿ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇದಿಷ್ಟು ಸಿಟಿ ಜನರು ಅಂದರೆ ಎಮ್ ಜಿ ರೋಡಲ್ಲಿ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಸಾಕಷ್ಟು ಪ್ಲ್ಯಾನ್ ಇದೆ, ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಜೋರಾಗಿ ಪಾರ್ಟಿ ಮಾಡ್ತೀವಿ, ಮನೇಲಿ ಸಹ ಸಂಭ್ರಮಾಚರಣೆ ಜೋರಿದಂತೆ ನಾವು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.